ಸಿಕ್ಕಿದ್ದಾರೆ, ಅದನ್ನು ತರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕಷ್ಟ, ಯಾಕಂದ್ರೆ ಎಲ್ಲ ಕಡೆ ಏನು ಫ್ಲೈಟ್ಗಳ ಕ್ಯಾನ್ಸಲ್ ಆಗಿದೆ. ದುಬೈಗೆ ಹೋಗುವಂಥದ್ದು, ದುಬೈ, ಅಬುದಾಬಿ, ಕತಾರ್ ಮೇನ್ ಇರುವಂಥ ಕನ್ನಡಿಗರು ಭಾಳ ಅದಾರ ಅಲ್ಲಿ. ಈ ಪ್ರವಾಸಕ್ಕೆ ಹೋದಾರ ಅಲ್ಲದೆ ಅಲ್ಲೇ ಪರ್ಮನೆಂಟ್ ಆಗಿರೋರು ಸುಮಾರು ಜನ ಅದಾರ, ಲಕ್ಷಾಂತರ ಜನ ಇದ್ದಾರೆ. ಹೇಳಿದ ಆ ಸರ್ಕಾರ ಅಲ್ಲಿ ಎಲ್ಲಿದ್ದಲ್ಲಿ ಇರೋದು ಕೂಡ ಅವರು ಹೇಳಿದ್ದಾರೆ, ನಾವು ಯಾವ ಹೋಟೆಲ್ನಲ್ಲಿ ಅಲ್ಲಿ ಉಳ್ಕೊಳ್ಳಿ, ಅದನ್ನು ನಾವು ನೋಡ್ಬೋದು ಅಂತ ಕೂಡ ಅಲ್ಲಿ ಸರ್ಕಾರ ಘೋಷಣೆ ಮಾಡಿದ್ದಾರೆ. ಆದರೆ ಇರಾನ್ನವರು ಎಲ್ಲಿವರೆಗೆ ಅಟ್ಯಾಕ್ ಮಾಡ್ತಾರೆ ಅಲ್ಲಿವರೆಗೆ ಹೊರಗೆ ಬರ್ಲಿಕ್ಕೆ ಸಾಧ್ಯ, ಯಾಕಂದ್ರೆ ಅದು ಯಾವ ಕಂಟ್ರೋಲ್ನಲ್ಲಿ ಕೂಡ ಈಗಿದ್ದಾರೆ. ಸೊ ಆದಷ್ಟು ಬೇಗ ವಿಶ್ವಸಂಸ್ಥೆ ಇರ್ಬೋದು, ಬೇರೆ ಬೇರೆ ದೇಶಗಳು ಅದನ್ನು ಮಧ್ಯಸ್ಥಿಕೆ ವಹಿಸಿ ಸೊ ಸ್ಟಾಪ್ ಮಾಡಿದ್ರೆ ಒಳ್ಳೆಯದು. ಇಲ್ಲಾಂದ್ರೆ ಯಾರಿಗೂ ಕೂಡ ಅದರಿಂದ ಸುಖ ಏನಾಗೋಲ್ಲ. ಅಮೆರಿಕ ನಡೆಗೆ ಒಂದು ರೀತಿ ಮಾಡ್ತಾರ ಅವ್ರು, ಇದೇನು ಹೊಸದೇನಲ್ಲ. ಅವ್ರು ಎಲ್ಲೆಲ್ಲಿ ಬರ್ತಾರೆ ಇಡೀ ದೇಶ ಮಾಡಲಿಕ್ಕೆ ಮಾಡ್ತಾರೆ, ಹೊಸದೇನಲ್ಲ. ಬೇರೆಯವ್ರು ಕೂಡ ಅದನ್ನ ತಿಳ್ಕೊಂಡು ಮುನ್ನಡೆಬೇಕು, ಬೇರೆ ಎಲ್ಲ ದೇಶಗಳು. ಬಜೆಟ್ ಮಂಡನೆ ಮಾಡ್ತಾರೆ ಹೇಳಿದ್ವಿ ನಾವು ಕೂಡ. ನಮ್ಮನ್ನ CM ಅವರು ಸಭೆ ಕರೆದು ನಮ್ಮ ಇಲಾಖೆಗೆ ಏನು ಹೊಸ ಯೋಜನೆಗಳ ಬಗ್ಗೆ ನಾವು ಪಟ್ಟಿ ಕೊಟ್ಟಿದ್ದೀವಿ. ಸೊ ಕಳೆದ ಸಾರಿ ಕೊಟ್ಟಿದ್ದಾರೆ, ಈ ಸಾಲನ್ನು ಕೊಡ್ತಾರ ನಿರೀಕ್ಷೆಯಲ್ಲಿದ್ದೆವು ನಾವು. PP ಮಾಡ್ಲಿಕ್ಕೆ ಟೆಂಡರ್ ಆಲ್ರೆಡಿ ಕರೆದಿದ್ದೀವಿ. ಅದು ಕ್ಯಾಬಿನೆಟ್ಗೆ ಹೋಗ್ಬೇಕಾದ್ರೆ ಅದು ಹೋದ ಅಪ್ರೂವ್ ಅಂದರೆ ಟೆಂಡರ್ ಕರಿತಾರೆ. 4 ರಸ್ತೆ ಕರೆದಿದ್ದೀವಿ. ಸೊ ಟ್ರಯಲ್ ಅಂತ ಪ್ರಯೋಗ ಮಾಡ್ತಾ ಇದ್ದೀವಿ. ಯಾಕಂದರೆ ಇಲ್ಲಿವರೆಗೆ PPP ಮಾಡಲ್ ನಮ್ಮ ರಾಜ್ಯದಲ್ಲಿ ಒಂದೇ ಒಂದು ರಸ್ತೆ ಇದೆ, ಒಂದೇ. ಸೊ ಅದಕ್ಕೆ ಆಸಕ್ತಿ ತೋರಿಸ್ತಾರಲ್ಲ, ಟೆಂಡರ್ ಆದ್ಮೇಲೆ ಗೊತ್ತಾಗೋದು. ಮಾಡ್ತದೆ. ಟ್ರಾಫಿಕ್ ಇರೋದು ನಿಮ್ಮ ಮರಿಯಮ್ಮನಹಳ್ಳಿ ಟು ಶಿವಮೊಗ್ಗ ಒಂದಿದೆ, ಅದರಲ್ಲಿ ಅದನ್ನು PPP ಮಾಡಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಸೊ ಬೆಂಗಳೂರು ಕಡೆ ಒಂದು ಸೌತ್ನಲ್ಲಿ ಆ ಕಡೆ ಇದೆ, ನಮ್ಮ ಜಿಲ್ಲೆಯಲ್ಲಿ ಆ ಕಡೆ ಒಂದು 4 ವಿಭಾಗದಲ್ಲಿ 4 ಒಂದೊಂದು ಟ್ರಯಲ್ ಅಂತ ತೊಳ್ತಾ ಇದ್ದೀವಿ. ಗೊತ್ತಿಲ್ಲ ಏನು ಮೀಟಿಂಗ್ ಮಾಡ್ಬೋದಲ್ಲ, ಮತ್ತು ಅವ್ರು ನಮ್ಮ ಉಸ್ತುವಾರಿ ಕಾರ್ಯದರ್ಶಿಗಳು. ಸೊ ಯಾವುದೇ ಸಮಯ ರೆಗ್ಯುಲರ್ ಡೈಲಿ ಮೀಟಿಂಗ್ ಆಗ್ತಾನೆ, ಫೋನಲ್ಲಿ ಮಾತಾಡ್ತಾರೆ, ಇಲ್ಲ ಡೈಲಿ ಮಾತಾಡ್ತಾರೆ, ಇಲ್ಲಾಂದ್ರೆ ಇಲ್ಲಿ ಬಂದಾಗ ಮಾತಾಡ್ತಾರೆ. ಸೊ ನಮಗೆ ಪಾರ್ಟಿ ಕನ್ಸರ್ನ್ ಇರೋದ್ರಿಂದ ಅವರು ಡೈಲಿ ರೂಟೀನಲ್ಲಿ ಮಾತಾಡ್ತಾರೆ. ನೋಡೋಣ, ಇನ್ನು ಬಜೆಟ್ ಆಗಿಲ್ಲ. ಬಜೆಟ್ ಆದ್ಮೇಲೆ ನೋಡೋಣ. ಬಜೆಟ್ ಆಗಬೇಕು. 2 ವರ್ಷ 3 ವರ್ಷ ಅಂತ ಎಲ್ಲೂ ಆಗೇ ಇಲ್ಲ. 2 ವರ್ಷ ಇವರೇ ಮುಂದುವರಿತಾರೆ ಅನ್ಸುತ್ತೆ. ನೋಡೋಣ. ಈಗ ಹೇಳಿಕ್ಕೆ ನಮ್ಮ ಕಡೆ ಏನಿಲ್ಲ, ಅದೇನು ಅದನ್ನು ಹೇಳಲಿಕ್ಕೆ ನಮ್ಮ ಕಡೆ ಏನೂ ಇಲ್ವಾ. ಅದಕ್ಕೆ ಎಲ್ಲರೂ ಆಗ್ರಹ ಒಂದೇ, ಬೇಗ ಶಮನ ಆಗಬೇಕು ಸಮಸ್ಯೆ ಅಂತ ಎಲ್ಲರೂ ಒಂದೇ ವಹಿಸಿ. ನೋಡೋಣ, ಬಜೆಟ್ ಆದಮೇಲೆ ಮಾಡ್ತಾರ ಅಥವಾ ಮಧ್ಯೆ ಮಾಡ್ತಾರ, ಹೈಕಮಾಂಡ್ ಅವ್ರು ಕಾದು ನೋಡೋಣ. ಅಧ್ಯಕ್ಷರ ಬದಲಾವಣೆ ನೀವು ಆಗ್ಬೇಕಂತ ಯಾವುದೂ ಇಲ್ಲ, ಯಾವುದೋ ಬದಲಾವಣೆ ಇಲ್ಲ. ಫಸ್ಟು ಈ ಗೊಂದಲ ಕ್ಲಿಯರ್ ಆಗ್ಬೇಕು, ಆದ್ಮೇಲೆ ಮುಂದೆ ಎಲ್ಲ ಸುಗಮ. ಗೊಂದಲ ಕ್ಲಿಯರ್ ಆಗ್ತಿಲ್ಲ ಸರ್, ಎಲ್ಲ ಆಗ್ಬೇಕು, ಅದು ಬೇಗ ಆಗ್ಬೇಕು. ನಾವು ಕೂಡ ಅದನ್ನೇ ಒತ್ತಾಯ ಮಾಡ್ತಾ ಇದ್ದೀವಿ, ಸಲಹೆ ಕೂಡ ಕೊಡ್ತಾ ಇದೀವಿ, ಆಗ್ಬೇಕಷ್ಟೇ. ಇದೇ ತರ ಗೊಂದಲ ಮುಂದುವರಿಸ್ಕೊಂಡು ಹೋದ್ರೆ 28ಕ್ಕೆ ಅಧಿಕಾರಕ್ಕೆ ಬರೋದಕ್ಕೆ ಕಷ್ಟ ಆಗುತ್ತೆ ಅಂತ ನಿಮ್ಮ ಶಾಸಕರು ಹೇಳ್ತಾರೆ. ಅದಕ್ಕೆ ಅದು ನಿಜ, ಹತ್ರಲ್ಲ ಪ್ರಶ್ನೆ ಅಲ್ಲ. ಅದು ಪಕ್ಷದಲ್ಲಿ ಗೊಂದಲ ಇದ್ರೆ ಎಲ್ಲರಿಗೂ ಕನ್ಫ್ಯೂಷನು, ಕಾರ್ಯಕರ್ತರಿಗೆ ಕನ್ಫ್ಯೂಷನು, ಶಾಸಕರಿಗೆ ಕನ್ಫ್ಯೂಷನ್, ಅಧಿಕಾರಿಗಳ ಕನ್ಫ್ಯೂಷನ್ ಹಾಗೆ ಆಗೋಲ್ಲ ಅಂತ ಹೇಳಲಿಕ್ಕೆ. ಅದಕ್ಕೆ ಎಲ್ಲರೂ ಒತ್ತಡ ಮಾಡ್ತಿದ್ದಾರೆ ಬೇಗ ಮುಗಿಸಿ ಅಂತ. ಏನು ಬದಲಾವಣೆ ಇಲ್ಲ ಅಂತ ಶಮನ ಹೆಂಗೆ ಅದಕ್ಕೆ ಆಗ್ಬೇಕು? ಏನು ಬದಲಾವಣೆ ಆಗೋಲ್ಲ, ಬದಲಾವಣೆ ಅಂತ ಶಮನ ಇಲ್ಲ. ಹೈಕಮಾಂಡ್ ಯಾವ್ದಾರು ನಿರ್ಧಾರ ಮಾಡ್ಬೇಕಂತ ಎಲ್ಲರೂ ಗೊತ್ತಾಗಿದೆ. ಸೊ ಅವ್ರ ಕೈಯಲ್ಲಿದೆ, ಅದನ್ನ ಮುಗಿಸುವಂತ ಅಸ್ತ್ರ ಅವ್ರ ಕಡೆ ಇದೆ. ಅವ್ರ ಮಾಡೋದ್ರಲ್ಲಿ ಏನು 1 ವರ್ಷದಲ್ಲಿ ಮುಗಿಸ್ಬೋದು, ಬೇಗ ಮುಗಿಸ್ಬೇಕಂತ ಎಲ್ಲರೂ ಒತ್ತಾಯ ಇದೆ. ಅಂದ್ರೆ ಇವರೇ ಮುಂದುವರಿತಾರೆ ಅಂತ ಆದ್ರೂ ಹೇಳ್ಬೇಕಾಗಿಲ್ಲ ಅಂತ ಯಾವ್ದೋ ಒಂದು ಹೇಳ್ಬೇಕಲ್ಲ, ಯಾವ್ದೋ ಒಂದು ಹೇಳೋ ಶಮನ ಆಗೋದು. ಇಲ್ಲೇ ಇಲ್ಲದ ನಾನು ಅರ್ಧ ಅಂತವ್ರನ್ನವರು ಪೂರ್ತಿ ಅಂತ ಇವ್ರನ್ನವ್ರು ಯಾರು ಹೇಳೋರು? ಯಾರು ಹೇಳ್ಬೇಕು? ನ್ಯಾಯ ಹೇಳ್ದಂಗೆ ಮುಂದುವರಿತಾ ಇಲ್ಲ ಅಂದ್ರೆ ಅವ್ರು ಸ್ಪಷ್ಟಪಡಿಸ್ಬೇಕು. ಅವಾಗಿದು ಶಾಂತ ಆಗೋದು, ಅಲ್ಲಿವರೆಗೆ ಶಾಂತ ಆಗೋಲ್ಲ. DK ಶಿವಕುಮಾರ್ ಅವ್ರ ಟೀಮ್ ಕೂಡ ದೆಹಲಿಗೆ ಹೋಗುತ್ತೆ, ಮೊನ್ನೆಲ್ಲ ಪಾರ್ಟಿಗೆ ಸೇರಿದವರು ದೆಹಲಿಗೆ ಹೋಗ್ಬೇಕಂತ
ಗೊತ್ತಿಲ್ಲ ಅವ್ರ ಬಗ್ಗೆ ಹತ್ರ. ಸರ್, ಈಗ 2 ಕ್ಷೇತ್ರದ ಉಪಚುನಾವಣೆ ಬರ್ತಾ ಇದೆ. ಬಾಗಲಕೋಟೆಯಲ್ಲಿ ಇನ್ನು ನೀವು ಹೇಳಿದ್ರು ಮಾತು ಏನಂತಂದ್ರೆ ಅಲ್ಲಿ ಜನಪ್ರಿಯತೆ ಮತ್ತು ಅನುಕಂಪ ಆಧರಿಸಿ ಟಿಕೆಟ್ ಕೊಡ್ತೀವಿ. ದಾವಣಗೆರೆ ದಕ್ಷಿಣದ ಏನು ಹೇಳ್ತೀವಿ ಸರ್? ಇಲ್ಲಿ ಕೂಡ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಯಾರು ಕೊಡ್ತಾರಂತ. ಅಲ್ಪಸಂಖ್ಯಾತ ಸಮುದಾಯದವರು ಹೆಚ್ಚಿನ ಒತ್ತಾಯ ಮಾಡ್ತಾರೆ. ಅವರು ಬೇಡ್ತಿದ್ದಾರೆ, ಇವರು ನಮ್ಮ ಸೀನಿಯರು ಇವರು ಇದ್ದಾರೆ, ಇವರು ಕೇಳಿದ್ದಾರೆ. ಸೊ ಅಂತಿಮವಾಗಿ CM DCM ನಮ್ಮ ಜನರಲ್ ಸೆಕ್ರೆಟರಿ ಅವ್ರು ತೀರ್ಮಾನ ಮಾಡಿದ್ರು. ಅಂದ್ರೆ ಶಿಗ್ಗಾಂವಿ ಮಾಡಲಲ್ಲಿ 5 ಸಮುದಾಯ ಕೊಟ್ಟು ಗೆಲ್ಲಿಸ್ತಿರಬೇಕು ಅನ್ನೋದೊಂದು ಒತ್ತಾಯ ಸರ್ ಇಲ್ಲಿ. ಟಿಕೆಟ್ ಕೊಟ್ಟಬೇಕಲ್ಲ, ಅದು ಕೊಡಬೇಕಲ್ಲ, ಯಾರು ಕೊಡ್ತಾರೆ ಅಂತ ಗೊತ್ತಿಲ್ಲ. ಅದು ಕೊಟ್ಟ ಮ್ಯಾಗ 5 ಅಥವಾ 300 ಜನಾಂಗ ಅಂತ ಅಲ್ಲಿಯವ್ರಿಗೆ ಹೇಳಲಿಕ್ಕಾಗಲ್ಲ. ಬಾಗಲಕೋಟೆ ಅಂತ ಪ್ರಶ್ನೆ ಎಲ್ಲ ನಾವು ಕೊಡೋದು 5 ಕೊಡ್ತೀವಿ. ಹೀಗಾಗಿ ಅಲ್ಲಿ ಕನ್ಫ್ಯೂಷನ್ ಏನಿಲ್ಲ. ಇಲ್ಲೂ ನೀವು ಒಂದು ಸ್ವಲ್ಪ ಉಸ್ತುವಾರಿ ವಹಿಸಿ ಮಾಡಬೇಕು ಅಂತ ಇಲ್ಲಿಯ ಜನ ನೋಡೋಣ, ಟಿಕೆಟ್ ಸಿಕ್ಕ ಮ್ಯಾಗಲ್ಲ ಅದೆಲ್ಲ ಟಿಕೆಟ್ ಯಾರಿಗೆ ಕೊಡ್ತಾರೆ ಅಂದ್ಮ್ಯಾಗ ಕೆಲಸ ಮಾಡ್ತೀವಿ ಇಲ್ಲಿ ಬಂದು ಅವ್ರ ಪರವಾಗಿ. ಗೊತ್ತಿಲ್ಲ ಅವ್ರು ಯಾವ ರೀತಿ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಸೊ ಇನ್ನು ಅದ್ರ ಬಗ್ಗೆ ನನಗೆ ಜಾಸ್ತಿ ಮಾಹಿತಿ ಇಲ್ಲ. ಅಂದ್ರೆ ಕೆಲವೊಂದಿಷ್ಟು ಜನ ಏನಿದೆ ಕಾಂಗ್ರೆಸ್ ಪಕ್ಷ ಸಂಪ್ರದಾಯ ಇಲ್ಲಿ ಅಂದ್ರೆ ಅದು ಕಾರ್ಡ್ ಪ್ಲೇ ಆಗಲ್ಲ. ಯಾಕಂದ್ರೆ ಇಲ್ಲಿ ಆಲ್ರೆಡಿ ಅವ್ರ ಮನೇಲಿ ಒಬ್ರು ಮಿನಿಸ್ಟ್ರು ಒಬ್ರು MP ಇರೋದ್ರಿಂದ ಅಲ್ಪಸಂಖ್ಯಾತ ಸಮುದಾಯ ಕೊಡಬೇಕು ಅನ್ನೋದು ಅವರು ಕಾಂಗ್ರೆಸ್ ಮುಖಂಡರು ವಾದ. ನಿಮ್ಮ MLC ಅವರು ಅಬ್ದುಲ್ ಜಬ್ಬಾರ್ ಅವರು ಕೇಳ್ತಿದಾರ ಅವ್ರು ಸುಮಾ ಅವ್ರದ್ದು ಮತ್ತು ಬೇರೆಯವ್ರು ಕೂಡ ಕೇಳಿದಾರೆ. ನೋಡೋಣ ಅಂತಿಮವಾಗಿ ಯಾವ ರೀತಿ ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ, ಅದಕ್ಕೆಲ್ಲರೂ ಭದ್ರಾಗಿರ್ಬೇಕು ಅಷ್ಟೇ. 30 ಮುಸ್ಲಿಂ ಶಾಸಕರ ಸಂಖ್ಯೆನೇ ಕಡಿಮೆ ಅದ್ರಾಗ ನೀವೆಲ್ಲ ಅವ್ರಿಗೆ ಧ್ವನಿ ಹಾಕರಿ ಅಂತ ಹೇಳಿ ಹೇಳ್ತಾವ. ಕೇಳೋದ್ರಲ್ಲೇನೋ ತಪ್ಪಿಲ್ಲ, ಯಾಕಂದ್ರೆ ಹೈಯೆಸ್ಟ್ ವೋಟರ್ ಅವರೇ ಇದಾರೆ, ಅಲ್ಲೇನು ಪ್ರಶ್ನೆ ಇಲ್ಲ. ಹೇಳೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ಪಕ್ಷ ತೀರ್ಮಾನ ಅಂತಿಮ. ಹೇಳೋದ್ರಾಗ ಏನು ತಪ್ಪಿಲ್ಲ, ಯಾಕಂದ್ರೆ ಹೈಯೆಸ್ಟ್ ಇದ್ದಲ್ಲಿ ಸಿಕ್ಕಾಕಿದ್ರೆ ಜಾಸ್ತಿ ಇದಾರೆ, ಇಲ್ಲಿ ಅಲ್ಲಿ ಮೋಸ್ಟ್ಲಿ ಜಾಸ್ತಿ ಇದಾರೆ ಅಥವಾ ಅಷ್ಟೇ ಈಕ್ವಲ್ ಇರ್ಬೋದು. ಹೇಳೋದ್ರಲ್ಲಿ ತಪ್ಪು ಅಂತ ಹೇಳಲಿಕ್ಕಾಗಲ್ಲ, ಪಕ್ಷ ತೀರ್ಮಾನ. ಅದೇ ಹೇಳಿದ್ರೆ ಅದು ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ನಮಗ ಅಷ್ಟು ಮಾಹಿತಿ ಇಲ್ಲ ಇಲ್ಲಿ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ. ಯಾರಿಗೆ ಟಿಕೆಟ್ ಸಿಗುತ್ತೆ ಆವಾಗ ಅವ್ರ ಪೂರ್ವಕ್ಕೆ ಬಂದು ಕೆಲಸ ಮಾಡ್ತೀವಿ ಅಷ್ಟೇ. ಈಗ ಹುದ್ದೆಗಳ ನೇಮಕಾತಿಗೆ ಮುಂದಾಗಿದ್ದಂತೆ ಒಳ ಮೀಸಲಾತಿಗೆ ಒಂದು ಸ್ಪಷ್ಟಪಡಿಸಬೇಕು ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ಯಾರು ಆಗ್ರಹ ಮಾಡೋರು? ಕೋರ್ಟ್ನಾಗ ಅಷ್ಟೇ ಆದ್ಮೇಲೆ ಯಾರು ಆಗ್ರಹ ಮಾಡೋರು? ಕೋರ್ಟ್ಗೆ ಹೇಳ್ಬೇಕು ನಾವು. ಕೋರ್ಟ್ನಾಗ ಇತ್ಯರ್ಥ ಆಗದೆ ಏನು ಮಾಡ್ಲಿಕ್ಕಾಗಲ್ಲ. ಸೊ ಆದ್ಮೇಲೆ ನೋಡೋಣ, ನಮ್ಮ ವರ್ಷನೂ ಕೋರ್ಟ್ನಲ್ಲೇ ಹೇಳ್ಬೇಕಲ್ಲ, ಹೊರಗಡೆ ಏನು ಯಾರಿಗೆ ಹೇಳೋದು? ಅವ್ರು ಸೇರಿಸ್ಬೇಕ್ರ, ಅದು ಸೇರಿಸ್ತಾರೆ ಇತ್ಯರ್ಥ ಆದ್ರೆ ಇದು ವಿರೋಧ BJP ಅವ್ರ ಕೈಯಲ್ಲಿ. ಅವ್ರನ್ನ ಸೇರಿಸ್ಬಿಟ್ರೆ ಈಗ ಒಂದೆಲ್ಲ ಪರಿಹಾರ ಇಲ್ಲ, ನಾವು ಕೋರ್ಟ್ನಿಂದ ಪರಿಹಾರ ಕಂಡುಕೊಳ್ಬೇಕು ಅಷ್ಟೇ. ಹೌದು, 15-3 ಯಥಾಸ್ಥಿತಿ ಮುಂಚೆ ಇದ್ರೆ ಅದನ್ನೇ ಮುಂದುವರ್ಸ್ತೇವೆ. ಯಾಕಂದ್ರೆ 6 ತಿಂಗಳಿಂದ ನಾವು ಸ್ಟಾಪ್ ಮಾಡಿದ್ದೀವಿ. ಸುಮಾರು 42,000 ಹುದ್ದೆಗಳ ನೋಟಿಫಿಕೇಶನ್ ಬಾಕಿ ಇದೆ. ಸೊ ನನ್ನ ಲೆಕ್ಕಲೆ ವರ್ಷಕ್ಕೆ ಒಂದು 5,000 ಬಂದೇ ಬರ್ತಾವೆ, 5,000 10,000 ಬಂದೇ ಬರ್ತಾವೆ. ಅಷ್ಟು ಹಿಡಿದ್ರಲ್ಲಿ ಸಮಸ್ಯೆ ಆಗ್ತದೆ, ಯಾಕಂದ್ರೆ ಅಷ್ಟು ನಮ್ಗೆ ಕೆಲಸ ಮಾಡೋಕ್ಕೆ ಜನ ಬೇಕು. ಮತ್ತು ಈಗ ಯಾರಿದ್ದಾರೆ ಅವರೆಲ್ಲ ವೈಸ್ ಮಾಡಿದ್ದಾರೆ, ನಮ್ಗೆ ಡಿಲೇ ಆಗಿದೆ ಅಂತ. ಸೊ ಇನ್ನೇ ಒಬ್ಬ ಜಾಸ್ತಿ ಕಾಯ್ದ್ರಾಗ ಆಗ್ತಿಲ್ಲ ಅಂತ ನಾವು ಇದನ್ನ ಹಳೆಯದನ್ನ ಯಥಾಸ್ಥಿತಿ ಮುಂದುವರಿಸಿ. ಹೇಳೋರ್ಗೇನು ಹೇಳಿಕೇನು, ಅವ್ರು ಮಾಡಿಲ್ಲ ಅಂತ ನಾವು ಮಾಡೇ ಅಂತೇವೆ. ಜನ ತೀರ್ಮಾನ ಮಾಡ್ಬೇಕು, ಅದಕ್ಕೆ ಜನ ತೀರ್ಮಾನ ಮಾಡ್ಬೇಕಲ್ಲ, ನಾವು ಮಾಡಿದಿಲ್ಲ ಅಂತ. ಈಗ ಅಪೋಸಿಷನ್ ಅವರು ನಾವೇನು ಮಾಡಿಲ್ಲ ಅಂತ ಹೇಳೋರು, ಈಗ ಮಾಡಿದ್ರು ಅಂತೇಳಿ ಜನ ತೀರ್ಮಾನ ಮಾಡ್ಬೇಕು. ಗ್ಯಾರಂಟಿ ಯೋಜನೆಗಳಿಂದ ಬರ್ಡನ್ ಆಗ್ತಿದೆ ಅಂತ DCM ಹೇಳ್ತಾ ಇದ್ದಾರೆ ಸರ್, ಆಗ್ತಿದೆ ಸರ್? ಬರ್ಡನ್ ಮತ್ತೆ 60,000 ಕೋಟಿ ಇದೆಯಲ್ಲ, ಮತ್ತೆ ಆಗೋದಲ್ಲ ಸಣ್ಣ ಅಮೌಂಟ್. 60,000 ಕೋಟಿ ಹಾಗೆ ಆಗ್ತೈತೆ, ಡೆಫಿನೆಟ್ ಆಗ್ತೈತೆ. ಆದ್ರೂ ಅದ್ರ ಜೊತೆಗೆ ಮತ್ತೆ ನಡೆಸಿದಿಲ್ಲ, ಎಲ್ಲ ಕೆಲಸ ಮಾಡ್ತಾ ಇದ್ವಿ, ಆ ಇಲಾಖೆಗಳ ಕಾರ್ಯಕ್ರಮ ಆಗ್ತಾ ಇದ್ವಿ. ಮೊನ್ನೆ ಕೂಡ ಇಲ್ಲೇ ಹಾವೇರಿಯಲ್ಲಿ 2 ಕಾರ್ಯಕ್ರಮ ಮಾಡಿದ್ದೀವಿ, ಹುಬ್ಬಳ್ಳಿಯಲ್ಲಿ ಮಾಡಿದ್ದೀವಿ, ವಸತಿ ಸಚಿವರದು ಕಾರ್ಯಕ್ರಮ ಹಾಸನಲ್ಲಿ ಮಾಡಿದ್ದೀವಿ, ಇಲ್ಲೇ ನಿಮ್ಮ ಕೋಡಿ ಹೊಸಪೇಟೆಯಲ್ಲಿ ಮಾಡಿದ್ದೀವಿ.
ಸೊ ಮನೆಗಳ ಹಂಚಿಕೆ 1 ಲಕ್ಷ ಕುಟುಂಬಕ್ಕೆ ಹಕ್ಕುಪತ್ರ, ಮನೆಗಳಿಗೆ ಕೊಡೋದು, ಸುಮಾರು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಅದೇನು ಪ್ರಶ್ನೆ ಇಲ್ಲ. ಸೈಟ್ ಇದೆ ಅಂದ್ರಲ್ಲ ಸರ್, ಅದು ಅಂಬೇಡ್ಕರ್ ನಗರ ಅವು ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಸೈಟ್ ಅಲಾಟ್ ಆಗಿದೆ ಡೆವಲಪ್ ಮಾಡಲಿಕ್ಕೆ ಒಂದು 5-6 ಕಡೆ ಆಯ್ಕೆ ಮಾಡಿಕೊಂಡಿದ್ದೀವಿ. ಫಸ್ಟ್ ಟೈಮು ಖಾಸಗಿ ಮಾದರಿ ಏನು ಮಾಡ್ತಾರಲ್ಲ ಅವರು ಡೆವಲಪ್, ರಸ್ತೆ, ಲೈಟು, ನೀರು, ಚರಂಡಿ ಆಲ್ರೆಡಿ ಯಾರಿಗೆ ಅಲಾಟ್ ಆಗಿದಲ್ಲ SC STಗೆ ಅದನ್ನು ಆಯ್ಕೆ ಮಾಡಿ ಅದನ್ನು ಡೆವಲಪ್ ಮಾಡ್ತೀವಿ ನಮ್ಮ ಇಲಾಖೆಯಿಂದ. ಸರ್ಕಾರ ಬಂದಾಗಿದ್ದ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತ ಛತ್ರಪತಿ ಶಿವಾಜಿ ಮೆರವಣಿಗೆ ಟೈಮಲ್ಲಿ ಹೇಳ್ತಾರೆ, ಹಂಗೆ ಹೇಳ್ತಾರೆ ಅವ್ರು. ಹಿಂದೂ ರಾಷ್ಟ್ರ ಅಂತ ಇದ್ದಾಗ ಮತ್ತೆ ಎಲ್ಲಿ ರಕ್ಷಣೆ ಪ್ರಶ್ನೆ ಬರೋದಿಲ್ಲ. ರಕ್ಷಣೆ ಮತ್ತು ರೂಲ್ ಮಾಡೋರು ಯಾರು ಅವರೇ ಮಾಡ್ತಾರಲ್ಲ ಅದು, ಮತ್ತು ಅವ್ರಿಗೆ ರಕ್ಷಣೆ ಇಲ್ಲ ಅಂದ್ರೆ ಹೆಂಗೆ ಹೇಳೋದು? ಸುಮ್ಮನೆ ಹೇಳ್ತಾರೆ ಹೇಳ್ರಿ, ಅವ್ರ ಕೈಲಿ ಎಲ್ಲ ಕಾನೂನು. ಸುಮ್ಮನೆ ಜನರನ್ನ ತಪ್ಪುದಾರಿಗಳಿಸ್ಲಿಕ್ಕೆ ಹೇಳ್ಕೊತ ಹೋಗ್ತಾರೆ. ಎಲ್ಲರೂ ಆರಾಮಾಗಿದ್ದಾರೆ ದೇಶದಲ್ಲಿ, ಎಲ್ಲ ಪ್ರಜೆಗಳು ಆರಾಮಾಗಿದ್ದಾರೆ ಈ ದೇಶದಲ್ಲಿ. ಯಾರು ಆತಂಕ ಪಡುವಂಥದ್ದು ಯಾರಿಗೆ ಅವಶ್ಯಕತೆ ಇಲ್ಲ. ಸರ್, ಈಗ ಗುತ್ತಿಗೆದಾರರು ಸಹ ಒಂದು ಟೈಮ್ ಮಾಡ್ತಿದ್ರಿ, ಬಟ್ಟೆ ಮಾಡ್ತಿದ್ರಿ, ಉಳಿದ ಎಲ್ಲರ ಮೇಲೆ ಆರೋಪ ಮಾಡ್ತಾರೆ. ಗೊತ್ತಿಲ್ಲ, ಅವ್ರು ಮಾಡ್ತೀವಿ ಅಂತ ಕೇಳಿದ್ದೀನಿ ನಾನು. ಅವ್ರ ಡಿಮಾಂಡ್ ಕೇಳ್ಕೊತಾರೆ, ಏನು ಮಾಡೋಕ್ಕಾಗಲ್ಲ. ಯಾವ್ದು ಬಾಕಿ ಇದೆ ಅಂತ ಹೇಳ್ತಾರೆ ಪದೇ ಪದೇ. ಸರ್ಕಾರ ಗಮನ ಸೆಳಿಕ್ ಮಾಡ್ತಿದ್ದಾರೆ, ಮಾಡಿದ್ರೆ ಅದಕ್ಕೇನೋ ಸರ್ಕಾರ ಜಾರಿ ಹುಡುಕ್ಬೋದು ಏನು. ನಗರಾಭಿವೃದ್ಧಿ ಇಲಾಖೆಯಲ್ಲಿ ಅವರೇ ಒಂದಷ್ಟು ಜನರನ್ನ ನೇಮಿಸ್ಕೊಂಡು ಬಿಟ್ಟಿದ್ದಾರೆ ಅನ್ನೋದೊಂದು ಇಲ್ಲ. ಬೇರೆ ಇಲಾಖೆ ಬಗ್ಗೆ ನನಗೆ ಐಡಿಯಾ ಇಲ್ಲ ರೀ. ಅವ್ರೇನು ಹೇಳಿದ್ರೆ CM ಅವ್ರಿಗೆ ಹೇಳ್ಬೇಕಲ್ಲ, ಅದು ನಮಗೆ ಹೇಳಿಕ್ಕಾಗಲ್ಲ. CM ಅವ್ರು ಸರಿಪಡಿಸುವಂಥ ಪ್ರಯತ್ನ ಮಾಡ್ತಾರೆ. ಅವ್ರು ಬಿಡುಗಡೆ ಆಗುತ್ತೆ ಸರ್, ಅನುದಾನ ಅವ್ರಿಗೆ ಬಾಕಿ ಮಾಡೇ ಮಾಡ್ತಾರೆ. ಇದ್ದಂಗೆ ನಮ್ಗೆ ಎಷ್ಟ ತಿಂಗಳಿಗೆ ಬಿಡುಗಡೆ ಮಾಡ್ತೈತಿ ಫೈನಾನ್ಸ್ ಇಲಾಖೆ, ಅಷ್ಟನ್ನು ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಏನಾದ್ರು ಸಮಸ್ಯೆ ಇದ್ರೆ CM ಗಮನಕ್ಕೆ ತರಲಿ, ಅದನ್ನು ಸರಿಪಡಿಸುವಂಥ ಪ್ರಯತ್ನ ಮಾಡ್ತೀವಿ. ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.